ನಿಮ್ಗೆ ಯಾವ ಸಮಯದಲ್ಲಿ ಏನು ಮಾಡ್ಬೇಕೆಂಬುದಾಗ ದೇವರಿಗೆ ಗೊತ್ತದ. ಆದರೆ ನಿಮ್ಮ ಆಸಕ್ತಿ, ನಿಮ್ಮ ನಂಬಿಕೆ ನೋಡಿ ದೇವರು ಅದ್ಭುತ ಮಾಡ್ತಾನೆ ಪ್ರಿಯರೇ. ದೇವರಿಗೆ ಗೊತ್ತದ. ಯಾಕಂದ್ರೆ ಯಾವ ದಿನ ಆತ ನಿಮ್ಮನ್ನು ಸೃಷ್ಟಿ ಮಾಡ್ಯಾನ ಅದೇ ದಿನ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡ್ಯಾನ ಪ್ರಿಯರೇ. ಅದಕ್ಕೆ ಮೀಕನು ಬರೆದ ಗ್ರಂಥ 7ನೇ ಅಧ್ಯಾಯ 7ನೇ ವಚನ, ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ದೇವರು ನಿನ್ನ ಕಡೆ ಕಿವಿಗೊಡ್ಬೇಕಾದ್ರೆ, ದೇವರು ನಿನ್ನ ಕಡೆ ನೋಡ್ಬೇಕಾದ್ರೆ, ದೇವರು ನಿನ್ನ ಒಂದು ಪ್ರಾರ್ಥನೆ ಕೇಳಬೇಕಾದ್ರೆ ನೀನು ಏನ್ ಮಾಡ್ಬೇಕು? ಪಾಸ್ಟ್ರಿಗೆ ಹೇಳಿದವು ಪ್ರೇಯರ್ ಮಾಡ್ತಾರೆ ತಾನೇ ಕಮ್ಮ ಆಯ್ತದ. ನಮ್ಮ ಚರ್ಚಿನಾಗ 3-4 ಮಂದಿ ಬಿಲಿವರ್ಸ್, ಒಳ್ಳೆ ಬಿಲಿವರ್ಸ್ ಅರಪ್ಪ. ಅವ್ರಿಗೆ ನಾವು ಪ್ರೇಯರ್ ರಿಕ್ವೆಸ್ಟ್ ಹಚ್ಚಿದೇವು, ಪ್ರಾರ್ಥನೆ ಮಾಡ್ತಾರ, ದೇವ್ರು ಪ್ರಾರ್ಥನೆ ಕೇಳ್ತಾನೆ. ಮನೊಬ್ಬರು ಪಾಸ್ಟರ್ ಬಂದಿರೋ ಅವ್ರಿಗೆ ಭೀ ನಾವು ನಂಬರ್ ಕೊಟ್ಟಿದ್ದೆವು, ಅವ್ರಿಗೆ ನಾವು ಲೆಟರ್ ಬರ್ಕೊಟ್ಟಿದ್ದೆವು, ನಮ್ಮ ಪರಿಸ್ಥಿತಿ ಹಿಂಗದ, ಪ್ರೇಯರ್ ಮಾಡಿ ಸೇವಕರಿ ಅಂತೇಳಿ ಅವ್ರಿಗೆ ನಾವು ಪ್ರೇಯರ್ ಕೊಟ್ಟಿದ್ದೆವು. ಅವ್ರು ಪ್ರಾರ್ಥನೆ ಮಾಡ್ತಾರೆ, ಕೇಳ್ತಾರೆ. ಈಗ ಚರ್ಚಿನಾಗ ಇರ್ತಕ್ಕಂಥ ಬಿಲಿವರ್ಸ್ ಒಂದು 4-5 ಮಂದಿರ ಅವ್ರ ಹೊಟ್ಟೆ ತುಂಬ ಊಟ ಮಾಡ್ತಾರ, ನೀವು ಊಟ ಮಾಡಬಾರ್ದು. ನಿಮ್ಮ ಹೊಟ್ಟೆ ತುಂಬುತ್ತದ? ಬೇರೆ ಪಾಸ್ಟರ್ ನೀವು ಆಲ್ರೆಡಿ ಒಂದು ಪ್ರೇಯರ್ ರಿಕ್ವೆಸ್ಟ್ ಲೆಟರ್ ಬರ್ಕೊಟ್ಟಿರಿ, ಅವ್ರು ಊಟ ಮಾಡ್ತಾರ ಹೊಟ್ಟೆ ತುಂಬ, ನಿಮ್ಗೆ ಹೊಟ್ಟೆ ತುಂಬುತ್ತದ? ಆಯ್ತದ? ಆಗ್ಲಕ್ಕೆ ಸಾಧ್ಯ ಅದ? ಸಭೆದಾಗ ಸಭಾಪಾಲಕರು ಪ್ರಾರ್ಥನೆ ಮಾಡ್ತಾರ, ಅವ್ರು ಮಾಡ್ತಾರೆ ಕಂಪಲ್ಸರಿ, ಅವ್ರು ಹೊಟ್ಟೆ ತುಂಬ ಊಟ ಮಾಡ್ತಾರ, ನಿಮ್ಗೆ ಹೊಟ್ಟೆ ತುಂಬಲಾಕ ಅವಕಾಶ ಅದನ? ಅದೇನ್ರಿ? ಇಲ್ಲ. ಆದರೆ ನನ್ನ ಸಹೋದರ ಒಂದು ಮಾತು ನೀ ಜ್ಞಾಪಕದಿಟ್ಕೋ, ನೀ ಎಲ್ಲಿವರೆಗ ಪ್ರಾರ್ಥನೆ ಮಾಡಲಿ ಅಲ್ಲಿವರೆಗ ದೇವರು ನಿನ್ನ ಪ್ರಾರ್ಥನೆ ಕೇಳಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾನೆ ಆಲ್ರೆಡಿ. ಏನ್ ಹೇಳ್ತಾನಂದ್ರೆ, ನನ್ನ ದೇವರು ನನ್ನ ಕಡೆಗೆ ಕಿವಿ ಕೊಡುವನು. ನೀ ಪ್ರಾರ್ಥನೆ ಮಾಡು, ಆತನ ಕಿವಿ ಕೊಡ್ತಾನೆ ಸ್ಪಷ್ಟವಾಗಿ. ನೀ ಆತನ ಕೇಳು, ದೇವರೇ ನನ್ನ ಪರಿಸ್ಥಿತಿ ಹಿಂಗದ, ನಾ ಈ ರೀತಿಗಿದ್ದ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವಾಗ ಆತನ ಪ್ರಾರ್ಥನೆ ಕೇಳ್ತಾನೆ. ಪ್ರಾರ್ಥನೆ ಮಾಡೋದು ಬಿಟ್ಟು ಅವ್ರಿಗೆ ಲೆಟರ್ ಬರ್ದ, ಅವ್ರಿಗೆ ಪ್ರಾರ್ಥನೆ ರಿಕ್ವೆಸ್ಟ್ ಹಚ್ದ, ಇವ್ರು ಪ್ರಾರ್ಥನೆ ಮಾಡ ಅಂತ ಹೇಳ್ದ, ಏನೇನೇನು ಮಾಡ್ದಂದ್ರ ಇವೆಲ್ಲ ದೇವ್ರು ಕೇಳ್ತಕ್ಕಂತನಲ್ಲ. ನೀ ಎಲ್ಲಿವರೆಗ ನೀ ಪ್ರಾರ್ಥನೆ ಮಾಡಲಿ ಅಲ್ಲಿವರೆಗ ದೇವ್ರು ನಿನ್ನ ಪ್ರಾರ್ಥನೆ ಕೇಳೇವಲ್ಲ. ಹೆಣ್ಮಕ್ಳು ಮನ್ಯಾಗ ನೀವು ರೊಟ್ಟಿ ಎಷ್ಟು ಜನ ಮಾಡ್ತೀರಿ? ಕೈ ತೋರಿಸಿ ಒಂದ್ಸರ್ತಿ. ರೊಟ್ಟಿ ಮಾಡ್ತಕ್ಕಂಥವ್ರ ಕೈ ಆಕಾಶ ಕಡೆ ಬರ್ಬೇಕು, ಥೋಡೆ ಮ್ಯಾಕ್ ಎತ್ತು ಹೇಳ್ಬೇಕು. ನಿಮ್ಮ ಕೈ ರೊಟ್ಟಿ ಮಾಡ್ತೀರಲ್ಲ, ಒಂದೇ ಕೈಲಿ ಬಡದ ರೊಟ್ಟಿ ಆಯ್ತದ? ಒಂದೇ ಕೈಲಿ ಬಡದ ರೊಟ್ಟಿ ಆಯ್ತದ್ರಿ? 2 ಕೈಲಿ ಬಡಿತೀರಿ, ಕರೆಕ್ಟ್. 2 ಕೈಲಿ ಬಡ್ದು ರೊಟ್ಟಿ ಹೆಂಚಿನ ಮೇಲೆ ಹಾಕ್ತಿರಿ, ಇದು ಒಂದೇ ಕೈಲಿ ನೀರು ಹಚ್ತೀರಿ. ಆ ರೊಟ್ಟಿ ಕೆಳಗ ಮೇಲೆ ಮಾಡ್ಬೇಕಾದ್ರೆ ಮತ್ತೇನ್ ಬೇಕಲ್ಲಿ? ಈ ಕೈಗೆ ಇನ್ನೊಂದು ಸಹಾಯ ಬೇಕಾ? ಇಲ್ಲ. ಒಂದು ಕಡಚಿ ಬೇಕಾ ಅಥವಾ ಇಲ್ಲ? ಬೇಕೇ ಬೇಕು. ಆ ಕಡಚಿ ತೆಗೆದುಕೊಂಡು ಹಿಂಗ ರೊಟ್ಟಿ ಮತ್ತದ ಗುಲ್ಟ ಹಾಕ್ದಾಗ ಅದು 2 ಕಡೆ ಸುಡ್ಲಕ್ಕ ಅವಕಾಶ ಅದ. ಅವಾಗ ನೀವು ಸೇವನೆ ಮಾಡ್ಲಕ್ಕ ಚಾನ್ಸಸ್ ಅದ. ಅದು ನೀರು ಹಚ್ಚಿದಾಗಲಿ ಹಂಗೆ ಇಟ್ಟು ಆ ಕೆಳಗೆ ಸುಟ್ಟು ನಡೀತದ, ಮ್ಯಾಲಿಂದ ಹಂಗೆ ಅಂದ್ರೆ ಹೊರಗಡೆ ಆಯ್ತದ. 2 ಕಡೆ ಸುಡ್ಬೇಕು, 2 ಕೈಗಳು ಬೇಕು ಕೆಲಸ ಮಾಡಕ್ಕ. ಹಾಗೆ ನೀನು ಪ್ರಾರ್ಥನೆ ಮಾಡಬೇಕು. ನೀನು ಯಾರಿಗೆ ಪ್ರಾರ್ಥನೆ ರಿಕ್ವೆಸ್ಟ್ ಹಚ್ಚಿದ್ ನೋಡು, ಅವ್ರು ಕೂಡ ಪ್ರಾರ್ಥನೆ ಮಾಡಬೇಕು. ನೀವು ಇಬ್ಬರು ಕಲ್ತು ಪ್ರಾರ್ಥನೆ ಮಾಡಿದಾಗ ಅವಾಗ ದೇವ್ರು ಕಿವಿ ಕೊಡ್ತಾನ. ನಿನ್ನ ಒಂದು ಪ್ರಾರ್ಥನೆ ಬಲಹೀನತೆ ಅದ, ನಿನ್ನ ಪ್ರಾರ್ಥನೆ ನಿರ್ಶಕ್ತಿ ಅದ, ನಿನ್ನ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಮುಟ್ಲಾಕ ಚಾನ್ಸಸ್ ಇಲ್ಲ. ನೀ ಬಹಳ ಬಲಹೀನನಾಗಿದ್ದಿ ಅಂದ್ರ ಇನ್ನೊಬ್ಬರು ಪ್ರಾರ್ಥನೆ ಬಲವುಳ್ಳದಾಗಿರ್ತದ, ಅವ್ರು ಪ್ರಾರ್ಥನೆ ಮಾಡ್ತಾರ. ಇವೆರಡೂ ಪ್ರಾರ್ಥನೆ ಅವನು ಕೇಳಿದೆ, ಅವನಿಗೆ ಏನ್ ಮಾಡ್ತಾನ? ಸ್ವಸ್ಥತೆ ಮಾಡ್ತಾನ, ನಿಂಗೆ ಬಿಡುಗಡೆ ಕೊಡ್ತಾನ, ನಿಂಗೆ ಆರೋಗ್ಯ ಕೊಡ್ತಾನ. ನೀ ಯಾವ ವಿಷಯವಾಗಿ ಚಿಂತಿಸ್ತೀಯ, ಆ ಸಮಸ್ಯೆಗಾಗಿ ನೀ ಗೋಳಾಡುತ್ತಿದ್ದಿ, ಆ ಸಮಸ್ಯೆಗಳೆಲ್ಲ ದೇವರು ಪರೀಕ್ಷಿಸಿ ಪರಿಹಾರ ಮಾಡಿ ದೇವರು ಉನ್ನತ ಒಂದು ಕಾರ್ಯಗಳನ್ನು ಮಾಡ್ತಾನ ಪ್ರಿಯರೇ. ದೇವರು ಪ್ರಾರ್ಥನೆ ಕೇಳ್ತಾನ, ಯಾಕಂದ್ರೆ ಹೇಳ್ತಾನ ಆಲ್ರೆಡಿ, ನಿಮ್ಮ ಪ್ರಾರ್ಥನೆಗೆ ನಾನು ಕಿವಿ ಕೊಡ್ತೇನೆ ಎಂಬುದಾಗಿ ದೇವ್ರು ಹೇಳ್ತಾನೆ ಆಲ್ರೆಡಿ. ನೀನು ಪ್ರಾರ್ಥನೆ ಮಾಡಲೇಬೇಕು ಪ್ರಿಯರೇ. ಕೆಲವೊಬ್ರು ಕೆಲವು ವಿಷಯಗಳು ಮಾತಾಡಿದ್ರ ಮಾತುಗಳು ಹತ್ತಾವ. ಯಾಕತ್ತಾವ ಅಂದ್ರೆ ನೀವು ಸರಿ ಮಾಡ್ಕೋಬೇಕೆಂಬುದಾಗಿ ಆ ಮಾತು ದೇವ್ರು ನಿಮ್ಮನ್ನು ಆಡ್ತಕ್ಕಂಥನಾಗಿರ್ತಾನೆ. ಬರೀ ರೋಗಗಳು ವ್ಯಾಧಿಗಳು ಬಂದಾಗ ದೇವ್ರ ಸ್ತುತಿ ಮಾಡಿ ಆರಾಧನೆಗೆ ಬರ್ತಕ್ಕಂಥಲ್ಲ, ಯಾವಾಗಲೂ ನೀವು ಹಗಲಿರುಳು ಕರ್ತನನ್ನು ಸ್ತುತಿ ಮಾಡುವಾಗ ಆತನ ನಿನ್ನ ಪ್ರಾರ್ಥನೆ ಕೇಳ್ತಾನೆ ಪ್ರಿಯರೇ. ಈ ಲೋಕ ನಮ್ದು ಶಾಶ್ವತವಲ್ಲ. ಈ ಲೋಕದ ನಾವು ಶಾಶ್ವತವಾಗಿ ನಿವಸಿಸ್ತಕೊಂತಾರಲ್ಲ, ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಒಂದು ದಿನ ಸ್ವಂತ ದೇಶಕ್ಕೆ, ಸ್ವಂತ ಊರಿಗೆ ನಾವು ಹೋಗ್ಲೇಬೇಕು ಪ್ರಿಯರೇ. ಗಂಡನ ಮನ್ಯಾಗ ಏನಂತಾರ, ಮಾವ ಸ್ವಲ್ಪ ಕುಡಿದು ಅಂಬಾವ್ ಆಡವ್, ಚೀರಾವ್, ಗುರ್ದಾಳಿ ಮಾಡವ್ ಇದ್ರು ಕೂಡ ಏನಾಗೋಯ್ತದ, ಸಿಟ್ಟು ಅಹಂಕಾರ ಬರ್ತದ. ಇಲ್ಲಿ ಮನೆಗೆ ಬಂದಾಗ ತಮ್ಮೋ ಅಣ್ಣೋ ತಂದಿನೋ, ಇಲ್ಲಿ ಮೊಮ್ಮನ ಅಲ್ಲಿ ಮನ್ಯಾಗ ಇನ್ನೊಬ್ಬ ತಂದೆಯನ ಒಂದ್ ವೇಳೆ ಅವ್ರು ಅಲ್ಲಿ ಕೊಂಡು ಏಟಿಗೂ ಗುರ್ದಾಳಿ ಮಾಡ್ರಿ, ಏನು ಪ್ರಯೋಜನ ಇಲ್ಲ, ಏನು ಫರಕ್ ಬೀಳಲ್ಲ. ತಂದೆ ಅಣ್ಣ ತಮ್ಮ ಮನ್ಯಾಗ ಬೈದು ಅಂದು ಹೊಡೆದು ಅವ್ರು ಏನಂದ್ರು ಕೂಡ
ಅದೆಲ್ಲ ಭಾರವನ್ನು ಸಹಿಸ್ಕೊಂಡು ತಾಯಿ ಸರಿಗಿನ ಗಂಟು ಕಟ್ಟಿಕ್ತಾಳ ಪೂರ ಕಂಪ್ಲೀಟ್ಲಿ. ಇಲ್ಲಿ ಬಂದ್ಮೇಲೆ ಕೂಡ ಕೆಲವು ಮನೆಗ ತಂದೆ ಕುಡಿದು ಮಕ್ಕಳಿಗೆ ಲಾಸ್ಟ್ ಕೊನೆ ಸ್ಥಿತಿ ಬಂದಾಗ ಇಲ್ಲೇ ಇಷ್ಟೇ ಹುಡ್ದು 4 ದಿನಕ್ಕೆ 8 ದಿನಕ್ಕೆ ಮನೆಗೆ ಇರ್ತಾರೆ, 4 ದಿನಕ್ಕೆ 8 ದಿನಕ್ಕೆ ಇಲ್ಲೇ ಬಂದು ಬೀಳ್ತಾರೆ. ಇವ್ರು ನಾವೇ ಸಲ್ಬೇಕು, ನಾವೇ ಹಾಕ್ಬೇಕಂತೇಳಿ ತಂದೆ ಎಷ್ಟೋ ಮನೆಯಾಗ ಇವತ್ತು ಕೊಂಡು ಬೈತಕ್ಕಂಥ ತಂದೆಯನ್ನ ಕೊಂಡು ಬೈತಕ್ಕಂಥ ಅಣ್ಣನ ಕೊಂಡು ಬೈತಕ್ಕಂಥ ತಮ್ಮನ ಇಲ್ಲಿ ಯಜಮಾನನ ಮನೆಯಾಗ ಖಾಲಿ ಒಂದು ಮಾತು ಒಂದು ಶಬ್ದ ಯಾರ ಅಂದ್ರನ್ ಕೋರಿ ಕೊಂಡಿ ಅದೇನೈತದ ಏನೈತರಿ ಅಪರಂಪರಿ ಬೆಂಕಿ ಐತದ ಪ್ರಿಯ. ಆದ್ರೆ ನನ್ನ ಪ್ರಿಯ ನನ್ನ ಸೋದರ ದೇವ್ರಿಗೆ ಗೊತ್ತದ ನಿನ್ನ ಸ್ಥಿತಿ ಏನದ, ನಿನ್ನ ಪರಿಸ್ಥಿತಿ ಏನದ ಗೊತ್ತದ. 4 ಜನ ನಂತರ ಗೊತ್ತದನ ಗಂಡನ ಮನೆಗ ಎಷ್ಟೋ ಸಂತೋಷ ಇದ, ಆಕೆಗೆ ಸಂಭ್ರಮದ, ಅಲ್ಲಿ ಯಾರು ಅಂಬರಿಲ್ಲ ಆಡ್ರಿಲ್ಲ, ಅವಾಗ ಯಾರು ಕೊಂಡು ಒಂದು ಮಾತಂತಿರ್ಬೇಕು. ಇಲ್ಲಿ ಡೈಲಿ ಕಿಟಕಿಟಿದ, ಈ ಕಿಟಕಿಟಿದಾಗ ಹ್ಯಾಂಗಿರತ್ತೋಡ್ರಿಕಿ ಬಂದ್ ಅಂತೇಳಿ ಆ ಅಕ್ಕಪಕ್ಕ ಮನೆದ್ರೆ ಏನ್ ಮಾಡ್ತಾರ ಗೊತ್ತದನ, ನಿನಗೆ ಹಂಗಿಸ್ತಾರಲ್ಲ ಹೇಳಿಸ್ತಾರ ಗೊತ್ತದ, ಅಂದು ಆಡಿ ಚುಚ್ಚಿ. ಆದ್ರೆ ನನ್ನ ದೇವರು ಅಂತಕ್ಕಂಥನಲ್ಲ, ಆಡ್ತಕ್ಕಂಥನಲ್ಲ, ಚುಚ್ಚಿ ಮಾತಾಡ್ತಕ್ಕಂಥನಲ್ಲ. ನನ್ನ ದೇವ್ರು ಹೇಳ್ತಾನೆ ಸ್ಪಷ್ಟವಾಗಿ, ಏನ್ ಹೇಳ್ತಾನ ಇಲ್ಲಿ ನೋಡ್ರಿ, ನನ್ನ ದೇವರು ನನ್ನ ಕಡೆಗೆ ಕಿವಿ ಕೊಡುವನೆಂಬುದ, ಕಿವಿ ಕೊಡ್ತಾನ ತಾನು. ನೀ ಪ್ರಾರ್ಥನೆ ಮಾಡು, ನಿನ್ನ ಪ್ರಾರ್ಥನೆ ಕೇಳಿ ನಿನಗಿರ್ತಕ್ಕಂಥ ಎಲ್ಲಾ ಕಷ್ಟಗಳಿಂದ, ಭಾರಗಳಿಂದ, ಸಮಸ್ಯೆಗಳಿಂದ ನಿನ್ನನ್ನು ಬಿಡುಗಡೆ ಮಾಡಿ ಉನ್ನತ ಸ್ಥಾಯಿಗೆ ತರ್ತಕ್ಕಂಥ ದೇವ್ರ ಹಣ ಈತನಲ್ಲಿ ಮೊರೆಡು. ನಿನ್ ದುಃಖ, ನಿನ್ ಭಾರ, ನಿನ್ನ ಕಷ್ಟಗಳೇನವ ದೇವ್ರ ಸನ್ನಿಧಿಯಲ್ಲಿ ಹಂಚಿಕೋ. ನೀವು ಹೋಗಿ ತಾಯಿ ತಂದೆ ಮುಂದ ಅವ್ರು ಎಷ್ಟು ಬೈದ್ರೇನು ಅಂದ್ರೂ ಆಡಿಸ್ಕೊಂಡು ಹಂಗೆ ಇರ್ತಕ್ಕಂಥ ಪರಿಸ್ಥಿತಿ ನಿಂಗೆ ಬೇಕಾಗಿಲ್ಲ. ಇದ್ದಂತ ಮನೆಯಲ್ಲಿ ಸಮೃದ್ಧಿದ, ಸುಖದ, ಸಂತೋಷದ ಯಾವ ರೀತಿ ಇದ್ರೂ ಕೂಡ ನೀನು ಆಡ್ಕೊಂಡು ಸರಿ ಮಾಡಿಕೊಂಡು ನೀ ಬೆಳೆದು ಬಲ ಹೊಂದಿಂದ್ರ ನಿನ್ನ ಜೀವಿತ ಒಂದಿನ ಕಟ್ಟಲ್ಪಡ್ತದೆ. ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಾನೆ, ನಿನ್ನ ಕಷ್ಟ ದೇವ್ರು ನೋಡ್ತಾನೆ, ನಿನ್ನ ಸಂಕಟ ದೇವ್ರು ನೋಡ್ತಾನ. ನೀ ಆಸಕ್ತಿ ಉಳ್ಳವಳಾಗಿದ್ದು ನೀ ಕರ್ತನ ಸನ್ನಿಧಿಯಲ್ಲಿ ಸ್ತುತಿ ಮಾಡುವಾಗ, ಮಹಿಮೆ ಪಡಿಸುವಾಗ ಆತನ ಪ್ರಾರ್ಥನೆ ಕೇಳಿ ಒಂದು ದಿನ ನಿನಗೆ ಉನ್ನತ ಹೆಸರನ್ನ ತರ್ತಾನೆ ಪ್ರಿಯರೇ. ಒಂದಿನ ಉನ್ನತ ಹೆಸರನ್ನ ದೇವ್ರು ನಿನ್ ತರ್ತಾನ. ನೆನ್ಕೊಂಡಿರ್ಬೋದು ನನ್ನ ಜೀವಿತ ಇಷ್ಟೇ ಇಲ್ಲ, ನಿನ್ನ ಜೀವಿತ ಇಷ್ಟೇ ಇಲ್ಲ, ನಿನ್ನ ಜೀವಿತ ಬಹಳಷ್ಟು ದೊಡ್ಡದದ ಪ್ರಿಯರೇ. ಒಂದು ಸಣ್ಣ ಮಕ್ಕಳು ಹುಟ್ಟಿದಾಗ 2 ಕಿಲೋ 3 ಕಿಲೋ ಇರ್ತಾರ. ಆ ಬೆಳೆದ ಸಮಯದಲ್ಲಿ 3 ಕಿಲೋ 4 ಕಿಲೋ 5 ಕಿಲೋ 10 ಕಿಲೋ 60 ಕಿಲೋ 80 ಕಿಲೋ ತನ ನಾವು ಹೇಗೆ ನಾವು ಬೆಳೆದಿರ್ತೋ, ನಮ್ಮ ವಯಸ್ಸು ಹೇಗೆ ಬೆಳೀತದೋ, ನಮ್ಮ ಭಾರ ಎಷ್ಟು ಅದ್ಭುತವಾಗಿ ಬೆಳೀತಕ್ಕಂಥದ್ದಾಗಿರ್ತದೋ, ದೇವರು ಅದೇ ತರ ನಿನ್ನ ಭಾರ, ಕಷ್ಟ, ಸಮಸ್ಯೆಗಳೆಲ್ಲ ನೀ ಬೆಳೆಯುವಾಗ ನಿನ್ನನ್ನು ಪರೀಕ್ಷಿಸಿ ನಿನ್ನ ನೋಡಿ ತಕ್ಕ ಕಾಲದಲ್ಲಿ ನಿನ್ನನ್ನು ಕೊಟ್ಟು ಸರಿ ಮಾಡಿ ನಿನ್ನ ಉನ್ನತ ಸ್ಥಾನ ತರ್ತನ್ ಪ್ರೇರಾತನ. ನೀ ದೇವ್ರ ಮೇಲೆ ತಡವಾಗಿ ನಂಬಿಕೆ ವಿಶ್ವಾಸ ಇಟ್ಟು ನೀ ಆತನ ಅದ್ಭುತಗಳಿಗೆ ನೀ ನೋಡಿ ಸ್ಪಷ್ಟವಾಗಿ